ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರಿ ಕಿಚನ್. ಇವತ್ತು ನಾನು ಪೇಟೆಗೆ ಹೋಗಿದ್ದೆ. ಬರುವಾಗ ಹಲಸಿನಕಾಯಿ ಮರ ನೋಡಿದ್ದೆ. ಅದರಲ್ಲಿ ಸ್ವಲ್ಪ ಎಲೆಗಳನ್ನು ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಒಂದು ಸೂಪರಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋಣ ಅಂತ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದನ್ನು ನಮ್ಮ ಅಜ್ಜಿಯವರೆಲ್ಲ ಇದನ್ನು ಮಾಡ್ತಿದ್ರು. ಇದು ತುಂಬ ಟೇಸ್ಟಾಗಿರುತ್ತೆ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಪಾತ್ರೆಗೆ ಇದರಲ್ಲಿ 2 ಕಪ್ ಆಗುವಷ್ಟು ಕುಚ್ಚುಗೆ ಅಕ್ಕಿನ ಹಾಕಿದ್ದೀನಿ. ನೀವು ಬೇಕಾದರೆ ಇಡ್ಲಿ ದೋಸೆ ಎಲ್ಲ ಮಾಡ್ತೀರಲ್ಲ, ರೇಷನ್ ಅಕ್ಕಿ, ಅದನ್ನು ಬೇಕಾದರೆ ಹಾಕ್ಬೋದು. ನಾನು ಈಗ 2 ಕಪ್ಪು ಈ ಕುಚ್ಚುಗೆ ಅಕ್ಕಿನ ಹಾಕಿದ್ದೀನಿ. ಹಾಕಿ ಇದನ್ನು ನೈಟು ನೆನೆಸಿ ಇಡಬೇಕು. ಇದನ್ನು ಕ್ಲೀನಲ್ಲಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕಿ ಅದನ್ನು ನೆನೆಯೋಕ್ಕೆ ಇಡಬೇಕು. ನೈಟ್ ನೆನೆಸಿಟ್ಟ ಅಕ್ಕಿನ ಮಾರ್ನಿಂಗ್ ಅದನ್ನು ಒಂದು ಸತಿ ವಾಶ್ ಮಾಡ್ತೀನಿ. ವಾಶ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ಸ್ವಲ್ಪನೇ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಹೀಗೆ ರುಬ್ಬುವಾಗನೇ ಇದಕ್ಕೆ ನಾವು 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಬೇಕು. ಇದಕ್ಕೇ ಒಂದು 1/2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದು ಗಟ್ಟಿಯಾಗಿ ರುಬ್ಕೋಬೇಕು, ತುಂಬ ತೆಳ್ಳಗೆ ಮಾಡಬಾರ್ದು. ಗಟ್ಟಿಯಾಗಿ ನೋಡಿ ಈ ಹದಕ್ಕೆ ಇದನ್ನು ರುಬ್ಕೋಬೇಕು. ಇದು ನೋಡಿ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನೋಡಿ ಇದು ಇಷ್ಟು ಹದ, ಹೀಗೆ ಕೈಯಲ್ಲಿ ಮುಟ್ಟಿದ್ರೆ ಈ ಥರ ಉಂಡೆ ಕಟ್ಟೋಕ್ಕೆ ಬರಬೇಕು. ಇಷ್ಟು ಹದ ಆದರೆ ಸಾಕು. ಈಗ ಇದಕ್ಕೇ ನಾವು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಇದಕ್ಕೇ ನಾವು ಈಗ ಆಲ್ರೆಡಿ ರುಬ್ಬಕ್ಕೆ 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ 1 ಕಪ್ಪು ತೆಂಗಿನ ತುರಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ತಂದಿಟ್ಟಿರುವ ಹಲಸಿನ ಎಲೆನ ಚೆನ್ನಾಗಿ ಒಂದು ಸತಿ ಕ್ಲೀನಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿ ಅದನ್ನು ಒರೆಸಿ ತೆಗೆದಿಡಬೇಕು. ಈಗ ನಾವು ಒಂದು ಚಪಾತಿ ಮಣೆನ ಹೀಗೆ ಇಟ್ಟು ಅದ್ರ ಮೇಲೆ ಈಗ ನಾವು ಕ್ಲೀನ್ ಮಾಡಿಟ್ಟ ಈ ಎಲೆನ ಇಟ್ಟು ಇದಕ್ಕೆ ನಾವು ರುಬ್ಬಿಟ್ಟಿರುವ ಹಿಟ್ಟನ್ನು ಸ್ವಲ್ಪ ಈ ಥರ ನೋಡಿ ಹೀಗೆ ಎಲ್ಲ ಕಡೆ ಇದನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು. ಇದು ತುಂಬ ತೆಳ್ಳಗಾಗಿ ಸ್ಪ್ರೆಡ್ ಮಾಡಬೇಕು, ತುಂಬ ದಪ್ಪಕ್ಕಾದ್ರೂ ಚೆನ್ನಾಗಾಗಲ್ಲ. ನೋಡಿ ಇಷ್ಟು ತಗೊಂಡು ಹೀಗೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಹೀಗೆ ಎಲ್ಲ ಇದಕ್ಕೆ ಚೆನ್ನಾಗಿ ಹಚ್ಚಬೇಕು. ಹೀಗೆ ಹಚ್ಚಿ ಇದನ್ನು ಫೋಲ್ಡ್ ಮಾಡಬೇಕು. ಇದನ್ನು ಈ ಥರ ಫೋಲ್ಡ್ ಮಾಡಿ ಅದನ್ನು ಹೀಗೆ ತೆಗೆದಿಡಬೇಕು. ಹೀಗೆ ಎಲ್ಲ ಎಲೆಯಲ್ಲೂ ಈ ಥರ ಮಾಡಿ ಇಡಬೇಕು. ನೋಡಿ ಈಗ ಇನ್ನೊಂದು ಎಲೆಗೆ ಹಚ್ಚೋದು ತೋರಿಸ್ತೀನಿ. ನೋಡಿ ಇದನ್ನು ಸ್ವಲ್ಪ ಹಿಟ್ಟು ತಗೊಂಡು ಇದನ್ನು ಈ ಥರ ಹಚ್ಚಬೇಕು. ಇದು ತುಂಬ ತೆಳ್ಳಗಾಗಿ ಹಚ್ಚಬೇಕು, ದಪ್ಪಕ್ಕಾಗಿ ಹಚ್ಚಿದ್ರೆ ಇದು ಚೆನ್ನಾಗಿ ಬರಲ್ಲ. ಹೀಗೆ ಹಚ್ಚಿ ಇದನ್ನು ತೆಗೆದಿಡಬೇಕು. ಹೀಗೆ ಎಲ್ಲದನ್ನು ಮಾಡಿ ಆದಮೇಲೆ ಈಗ ನಾವು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾವು ಈಗ ಹೀಗೆ ಫೋಲ್ಡ್ ಮಾಡಿಟ್ಟಿರುವ ಈ ಎಲೆಯನ್ನು ತೆಗೆದು ಬೇಯಿಸಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡಬೇಕು. ಹೀಗೆ ಇದು ಬೇಯ್ತಿರುವಾಗ ನಾವು ಈ ಕಡೆ ಇದಕ್ಕೆ ಒಂದು ಚಟ್ನಿನ ರೆಡಿ ಮಾಡೋಣ. ನೋಡಿ ನಾನು ಚಟ್ನಿಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿನ ಹಾಕಿ ಇದನ್ನು ರುಬ್ಬಿ ಇಟ್ಟಿದ್ದೀನಿ. ಈ ಚಟ್ನಿ ತುಂಬ ಸೂಪರಾಗಿರುತ್ತೆ. ಇಲ್ಲದಿದ್ದರೆ ಇದಕ್ಕೆ ಚಿಕನ್ ಸಾರು ಮತ್ತು ಫಿಶ್ ಸಾರೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ಸ್ಟೀಮ್ ಆಗಿದೆ, ಬೆಂದಿದೆ. ಒಂದು 5 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿದ್ರೆ ನೋಡಿ ಇದು ಹೀಗೆ ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ರುಚಿಯಾದ ಹಲಸಿನಕಾಯಿ ಎಲೆಯ ಕಡುಬು ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಸಾಫ್ಟಾಗಿ, ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಬಿಸಿ ಬಿಸಿಯಾಗಿ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಇದು ಹೇಗೆ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಸಾಫ್ಟಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ಫ್ರಿ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.